ರಾಮೇಶ್ವರಂ ಕೆಫೆಯಲ್ಲಿ ಐಇಡಿ ಬಾಂಬ್ ಬ್ಲಾಸ್ಟ್, ಸುಧಾರಿತ ಎಕ್ಸ್ಪ್ಲೋಸಿವ್ ಸ್ಫೋಟದಲ್ಲಿ ಬ್ಯಾಟರಿ, ಡಿಟೋನೇಟರ್ ಮತ್ತು ವೈರ್ ಸರ್ಕ್ಯೂಟ್ ಪತ್ತೆಯಾಗಿದೆ. ಟೈಮರ್ ಅನ್ನ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆತ ಬಾಂಬನ್ನು ಇಟ್ಟಿರ್ತಕ್ಕಂಥದ್ದು 11:15 ಸಂದರ್ಭದಲ್ಲಿ, ಬ್ಲಾಸ್ಟ್ ಆಗಿರೋದು 12:55, ಅಂದರೆ 1 ಗಂಟೆ 10 ನಿಮಿಷ ಸಮಯ ಬೇಕಾಯಿತು. ಆ 1 ಗಂಟೆ 10 ನಿಮಿಷ ಆತ ಸುಮ್ಮನೆ ಇಟ್ಟಿದ್ದಲ್ಲ, ಅದರಲ್ಲಿ ಆತ ಟೈಮ್ ಫಿಕ್ಸ್ ಮಾಡಿದ್ದ. ನಾನು ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ, 1 ಗಂಟೆ ಸಮಯ ಅಂತಂದರೆ ಅದು ಊಟದ ಸಮಯ. ಸುತ್ತಮುತ್ತ ಇರ್ತಕ್ಕಂಥದ್ದು ಎಲ್ಲವೂ ಕೂಡ IT ಕಂಪ್ನಿಗಳು, ಅಲ್ಲಿರ್ತಕ್ಕಂಥವರೆಲ್ಲ ಮಧ್ಯಾಹ್ನ ಇಲ್ಲಿ ಊಟಕ್ಕೆ ಬರ್ತಾರೆ. ಆ ಹಂತಕ್ಕೆ ಇದನ್ನು ಎಲ್ಲವನ್ನ ಕೂಡ ನೋಡಿದ್ದಾನೆ, ಅಬ್ಸರ್ವ್ ಮಾಡಿದ್ದಾನೆ. 1 ಗಂಟೆ ಮೇಲೆ ರಶ್ ಶುರು ಆಗುತ್ತೆ. ಆ ಟೈಮ್ನಲ್ಲಿ ಜನರು ಜಾಸ್ತಿ ಬಂದಿರ್ತಾರೆ. ಆ ಟೈಮ್ನಲ್ಲಿ ಇದು ಬ್ಲಾಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಟೈಮರನ್ನು ಆತ ಬಳಕೆ ಮಾಡಿದ್ದಾನೆ. ಸಾಮಾನ್ಯವಾಗಿ ಡಿಟೋನೇಟರ್ನಲ್ಲಿ ಟೈಮರನ್ನು ಬಳಕೆ ಮಾಡಿ ಸ್ಫೋಟ ಮಾಡ್ತಕ್ಕಂಥದ್ದು ಈ ಹಿಂದಿನ ಕೆಲವೊಂದು ಘಟನಾವಳಿಗಳನ್ನು ನೆನಪಿಸ್ಕೊಂಡ್ರೆ ಐಸಿಸ್ ಮಾದರಿಯ ಕೃತ್ಯ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ರಾಮೇಶ್ವರಂ ಕೆಫೆಯಲ್ಲಿ ನಡೆದಿರ್ತಕ್ಕಂಥ ಈ ಬ್ಲಾಸ್ಟ್ಗೂ ಕೂಡ ಐಸಿಸ್ ನಂಟಿದೆಯಾ ಅಂತಕ್ಕಂಥ ಅನುಮಾನ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆರಂಭಿಕ ಮಾಹಿತಿ, ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಈ ರೀತಿ ಅನುಮಾನಗಳನ್ನು ಇಟ್ಕೊಂಡೇ ತನಿಖೆಯನ್ನು ಮುಂದುವರಿಸ್ತಾರೆ. ಈ ಹಿಂದೆ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಭಯೋತ್ಪಾದಕರು ಯಾರು, ಉಗ್ರರು ಯಾರು, NIA ಅವರು ಬಂದು ರಾತ್ರೋರಾತ್ರಿ ಕರ್ಕೊಂಡು ಹೋದ್ರು ಕೆಲವು ಕಡೆಯಿಂದ, ಬೆಂಗಳೂರಿನ RT ನಗರ ಮುಂತಾದ ಕಡೆಗಳಿಂದ. ಅವ್ರಿಗೂ ಇವ್ರಿಗೂ ಏನಾದರೂ ಲಿಂಕ್ ಇದೆಯಾ, ಈ ಆಧಾರದ ಮೇಲೆ ತನಿಖೆ ಮುಂದುವರಿತಾ ಹೋಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳೀಧರ್, ಟೈಮರನ್ನು ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ಅಂತಂದರೆ ಯಾರೋ ಸಣ್ಣ ಪುಟ್ಟವರು ಮಾಡಿದಂತಹ ಕೆಲಸ ಇದಲ್ಲ, ಯಾರೋ ಎಲ್ಬೋರ್ಡ್ಗಳು ಮಾಡಿರ್ತಕ್ಕಂಥ ಕೆಲಸ ಅಲ್ಲ. ಬಹಳ ವ್ಯವಸ್ಥಿತ ಜಾಲ, ಸುಧಾರಿತ ಎಕ್ಸ್ಪ್ಲೋಸಿವ್ಗಳನ್ನ ಬಳಸಿದ್ದಾರೆ. ಒಂದು ದೊಡ್ಡ ಜಾಲ ಇದರ ಹಿಂದೆ ಇದೆ ಅಂತಕ್ಕಂಥ ಅನುಮಾನ ಮೂಡುತ್ತಾ ಹೇಗೆ ಅಂತ? ಖಂಡಿತ ಅರವಿಂದ್, ಯಾಕೆಂದರೆ ಇದು ಕೇವಲ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಇಬ್ಬರಿಂದ ಈ ಕೃತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಹಿಂದೆ ಆತನಿಗೆ ಬಾಂಬನ್ನು ಮಾಡಬೇಕು, ಬಾಂಬನ್ನು ಎಷ್ಟು ಟೈಮಿಂಗನ್ನು ಫಿಕ್ಸ್ ಮಾಡಬೇಕು, ಜೊತೆಗೆ ಅದನ್ನು ಎಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ, ಡಿಪ್ಲಾಯ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಆತನಿಗೆ ಸ್ಪಷ್ಟವಾದ ಮಾಹಿತಿಗಳಿರ್ತವೆ. ಜೊತೆಗೆ ಅದರ ಬಗ್ಗೆ ಒಂದು ಚಿತ್ರಣವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಅಂದರೆ ಈ ಸಂದರ್ಭದಲ್ಲಿ ಇಲ್ಲಿಗೆ ಜನ ಹೆಚ್ಚಾಗಿ ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ರೇಖೆಯನ್ನು ಮಾಡಿರ್ತಾನೆ. ಮೊದಲೇ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಅಷ್ಟೇ ಅಲ್ಲಿಗೆ ಬಂದು ಬಾಂಬನ್ನು ಇರಿಸಿರುವಂಥದ್ದು. ಅರವಿಂದ್, ಏನಂದರೆ ಆತ ಬಂದಿರೋ 11:35, 11:45 ಒಳಗಡೆ ಆತ ನಿರ್ಗಮನ ಆಗ್ತಾನೆ. 1 ಗಂಟೆ 10 ನಿಮಿಷ ಆತನ ನಿರ್ಗಮನದ 1 ಗಂಟೆ 10 ನಿಮಿಷದ ಬಳಿಕ ಸ್ಫೋಟ ಆಗುತ್ತೆ. ಅಂದರೆ ಇನ್ನೊಂದು ಪ್ರಮುಖ ಕಾರಣ, ಆತ ಇಡೀ ಏರಿಯಾವನ್ನು ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಿಕ್ಕಂಥ ಕಾಲಾವಕಾಶ. ಯಾಕೆಂದರೆ ಆತ ಬಾಂಬನ್ನು ಇಟ್ಟು ಟೈಮನ್ನು ಫಿಕ್ಸ್ ಮಾಡಿರ್ತಾನೆ. ಟೈಮನ್ನು ಫಿಕ್ಸ್ ಮಾಡಿ ತಕ್ಷಣವೇ ಬ್ಲಾಸ್ಟ್ ಆದರೆ ಸುತ್ತಮುತ್ತ ಎಲ್ಲರೂ ಕೂಡ ಪೊಲೀಸರು ಆಕ್ಟಿವ್ ಆಗ್ತಾರೆ. ಆಕ್ಟಿವ್ ಆಗಿ ಯಾರು ಅನುಮಾನಾಸ್ಪದ ವ್ಯಕ್ತಿಗಳು ಸಿಗ್ತಾರೆ ಅವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿರ್ತವೆ. ಆದರೆ ಈ ರೀತಿಯಲ್ಲಿ 1 ಗಂಟೆ ಅಂತರ ಸಿಕ್ಕಿದ್ರೆ ಆತ ಸಂಪೂರ್ಣವಾಗಿ ಏರಿಯಾನ ಬಿಟ್ಟು ಹೊರಗಡೆ ಹೋಗ್ತಾನೆ. ಆ ಹಿನ್ನೆಲೆಯಲ್ಲಿ ಆ ರೀತಿ 1 ಗಂಟೆ 10 ನಿಮಿಷದ ಬಳಿಕ ಟೈಮರನ್ನು ಫಿಕ್ಸ್ ಮಾಡಿದ್ದಾನೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆತ ಏರಿಯಾವನ್ನು ಬಿಟ್ಟು ಹೋಗುವಂಥದ್ದು, ಅದಾದ ನಂತರ ಇಲ್ಲಿ ಜನ ಕ್ರೌಡ್ ಯಾವಾಗ ಹೆಚ್ಚಾಗುತ್ತೆ ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಲಿಕ್ಕೆ ಒಂದು ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾನೆ. ಇವೆಲ್ಲನೂ ಆಧರಿಸಿಯೇ ಈಗ ಪೊಲೀಸರು ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಹೇಳಿದಂತೆ ಕೇವಲ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ವ್ಯಕ್ತಿಗಳು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಾಂಬನ್ನು ತಯಾರು ಮಾಡಲಿಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ, ಯಾಕೆಂದರೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ಪ್ರಕರಣದಲ್ಲಿ ನೋಡಿದ್ರಿ, ಆತ ಫೇಲ್ಯೂರ್ ಆಗಲಿಕ್ಕೂ ಕೂಡ ಕಾರಣ ಆತನಿಗೆ ಬಾಂಬನ್ನು ಸರಿಯಾದ ಪ್ರಮಾಣದಲ್ಲಿ ತಯಾರು ಮಾಡಲಿಕ್ಕೆ ಬರದೇ ಇರುವಂಥದ್ದು. ಆದರೆ ಈ ಬ್ಲಾಸ್ಟ್ ಏನಿತ್ತು, ಈ ಬ್ಲಾಸ್ಟ್ನಲ್ಲಿ ಆತ ಅಂದ್ಕೊಂಡ್ರ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾನೆ. ಜೊತೆಗೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ತನಿಖಾಧಿಕಾರಿಗಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಆ ಮಾಹಿತಿಗಳನ್ನು ಆಧರಿಸಿ ಈಗ ಪೊಲೀಸ್ ಅಧಿಕಾರಿಗಳು 4 ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಅವರ ಚಲನವಲನಗಳು, ಜೊತೆಗೆ ಅವರ ಪೂರ್ವಾಪರಗಳೇನಿತ್ತು ಅದನ್ನೆಲ್ಲ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂಥದ್ದು. ಈ ಎಲ್ಲ ಮಾಹಿತಿಗಳು ಕೂಡ ಬಾಂಬ್ ಎಂಥದ್ದು, ಯಾವ ಪ್ರಮಾಣದಲ್ಲಿ ಸಿಡಿದಿದೆ, ಏನು ಬಳಕೆ ಮಾಡಿದ್ದಾರೆ, ಈ ಎಲ್ಲ ಮಾಹಿತಿ ಒಂದು ಕಡೆ. ಬಟ್ ನೀವು ಹೇಳಿದಂತೆ ಮುರಳಿ, ಆತ ಬಾಂಬನ್ನು ಪ್ಲಾಂಟ್ ಮಾಡಿ 1 ಗಂಟೆ 10 ನಿಮಿಷ ತನಕ ಸಮಯಾವಕಾಶ ಆತನಿಗಿತ್ತು. ಆತ ಏರಿಯಾನೇ ಬಿಟ್ಟು ಹೊರಟೋಗ್ತಕ್ಕಂಥ ಅವಕಾಶ ಇತ್ತು, ಹೋಗಿದ್ದಾನೆ. ಬಟ್ ಆ ವ್ಯಕ್ತಿಯ ಪತ್ತೆ ಹೇಗೆ ಅಂತಕ್ಕಂಥದ್ದು, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ, ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಾನೆ, ಹ್ಯಾಟ್ ಹಾಕೊಂಡಿದ್ದಾನೆ, ಅವನು ಯಾರು ಏನು ಅಂತಕ್ಕಂಥ ವಿಚಾರ ಮಾತ್ರ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದನ್ನು ಯಾವ ರೀತಿ ತನಿಖೆಗೆ ಒಳಪಡಿಸ್ತಾರೆ ಅಂತ ಮುರಳಿ? ಅರವಿಂದ್, ಖಂಡಿತ. ಯಾಕೆಂದರೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಈ ಪ್ರಶ್ನೆ ಎದ್ದೇ ಹೇಳುತ್ತೆ. ಯಾಕೆಂದರೆ 1 ಗಂಟೆ 10 ನಿಮಿಷಗಳ ಕಾಲಾವಕಾಶ ಸಿಕ್ಕಿದೆ. ಆತ ಈ ಕನಿಷ್ಠ 40 ಕಿಲೋಮೀಟರಿಂದ 50 ಕಿಲೋಮೀಟರ್ ದೂರಕ್ಕೆ ಕ್ರಮಿಸುವಂಥ ಕಾಲಾವಕಾಶ ಅದು. ಯಾಕೆಂದರೆ ಇಂಥ ಟ್ರಾಫಿಕ್ ಸಂದರ್ಭದಲ್ಲೂ ಕೂಡ ಕನಿಷ್ಠ 30 ಕಿಲೋಮೀಟರ್ ಆದರೂ ಆತ ಕ್ರಮಿಸಿರ್ತಾನೆ. ಆತ 30 ಕಿಲೋಮೀಟರ್ ಹೋದ ನಂತರ ಆತನನ್ನು ಪತ್ತೆ ಹಚ್ಚಲಿಕ್ಕೆ ಅಥವಾ ಅಲ್ಲಿ ನಾಕಾಬಂದಿಯನ್ನು ಹಾಕಿ ಆತನನ್ನು ಹಿಡಿಲಿಕ್ಕೆ ಅವೆಲ್ಲ ಕೂಡ ಸಾಧ್ಯತೆಗಳು ತೀರಾ ಕಡಿಮೆ ಆಗ್ತದೆ. ಯಾಕೆಂದರೆ ಪೊಲೀಸರು ಏನಾಗಿದೆ ಘಟನಾವಳಿ ಅದರ ಬಗ್ಗೆ ತಿಳ್ಕೊಳ್ಳೋ ಮಾಹಿತಿಗಳನ್ನು ತಿಳ್ಕೊಳ್ಳೋ ಹರಿಬರಿ
ಗಾಡಿಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಅದರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ತಾರೆ, ಅಂದ್ರೆ ಘಟನಾ ಸ್ಥಳದಲ್ಲಿ. ಆದ್ರೆ ಆತ ತನ್ನ ಏನು ಪ್ರಯಾಣ ಏನಿರ್ತದೆ ಪ್ರಯಾಣವನ್ನ ಮುಂದುವರಿಸ್ತಾನೆ ಇರ್ತಾನೆ. ಆತ ಸಾಕಷ್ಟು ದೂರ ಪ್ರಯಾಣಿಸ್ತಾ ಇರ್ತಾನೆ. ಆದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕುವಂಥದ್ದು ಟೆಕ್ನಿಕಲ್ ಎವಿಡೆನ್ಸ್ಗಳು. ಯಾಕೆಂದ್ರೆ ಆತನಿಗೆ ಸಹಾಯ ಮಾಡಿದಂಥವ್ರು ಇರ್ಬೋದು, ಜೊತೆಗೆ ಆತ ನಿಂತ್ಕೊಂಡು ಹೋದಂಥ ಜಾಗದಲ್ಲಿ CCTV ಫುಟೇಜಸ್ಗಳಿರ್ಬೋದು, ಅಥವಾ ಆತನನ್ನ ಟೂ ವೀಲರ್ನಲ್ಲಿ ಕರ್ಕೊಂಡು ಹೋದ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆತನ ಟೂ ವೀಲರ್ ನಂಬರ್ ಅನ್ನು ಕೂಡ ಈಗ ಫೈಂಡ್ ಔಟ್ ಅನ್ನ ಮಾಡಿರುವಂಥದ್ದು. CDR ಕಲೆಕ್ಟ್ ಮಾಡ್ತಾ ಇದ್ದಾರೆ, DVR ವೆರಿಫೈ ಮಾಡ್ತಾ ಇದ್ದಾರೆ. ಆ ವೆರಿಫೈ ಮಾಡಿದಂಥ ಮಾಹಿತಿಗಳನ್ನು ಆಧರಿಸಿ ಆತ ಒಂದು ಟಿ ಶರ್ಟ್ ಅನ್ನು ಹಾಕಿರ್ತಾನೆ, ಕ್ಯಾಪ್ ಹಾಕಿರ್ತಾನೆ, ಮಾಸ್ಕ್ ಹಾಕಿರ್ತಾನೆ. ಆ ರೀತಿಯ ವ್ಯಕ್ತಿಗಳು ಯಾರ್ಯಾರು ಹೋಗಿದ್ರು ಅಂಥವ್ರನ್ನೆಲ್ಲರನ್ನೂ ಕೂಡ ಫೈಂಡ್ ಔಟ್ ಅನ್ನ ಮಾಡೋಂಥದ್ದು. ಇಲ್ಲಿಂದ ಹೋದ ನಂತರ ಸರಿಸುಮಾರು ಎಷ್ಟು ದೂರಗಳ ಕಾಲ ಅಂದ್ರೆ ಎಷ್ಟು ದೂರ ನಡೆದುಕೊಂಡು ಹೋಗಿದ್ದಾನೆ, ಅದಾದ ನಂತರ ಯಾವ ವಾಹನವನ್ನು ಹತ್ತಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕಿದರೆ, ಮಾಹಿತಿಗಳನ್ನು ಕಲೆ ಹಾಕಿದ ಸಂದರ್ಭದಲ್ಲಿ ಒಂದು ಪ್ರೈವೇಟ್ ವೆಹಿಕಲ್ನ ನಂಬರ್ ಸಿಕ್ಕಿದೆ. ಆ ನಂಬರನ್ನು ಆಧರಿಸಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಂಬರ್ನ ಮಾಲೀಕ ಏನಿದ್ದ ಆತನನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅರವಿಂದ್.